ಭಾರತ ದೇಶದ ಎಲ್ಲ ನಾಗರಿಕರಿಗೆ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಚುಕ್ಕಾಣಿ ಹಿಡಿದಿರುವ ಪ್ರತಿಯೊಬ್ಬರಿಗೂ ಎಲ್ ನಾಗರಾಜ್ ಕರ್ನಾಟಕ ರಾಜ್ಯದ ದಾಸರಳ್ಳಿ ವಿಧಾನಸಭಾ ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಾಸಿಸುತ್ತಿರುವ ನಾನು ಕೆಲವು ವಿಷಯಗಳನ್ನು ಬಹಳ ಖಾರವಾಗಿ ಮನದಟ್ಟು ಮಾಡುತ್ತಿದ್ದೇನೆ. ಸ್ವಲ್ಪ ಎಲ್ಲರೂ ಯೋಚಿಸಿ, ಅನ್ಯಥಾ ಭಾವಿಸಬೇಡಿ. ಇಡೀ ದೇಶದ ನಾಗರಿಕರು ಅಂದರೆ ಎಲ್ಲರೂ ಸೇರಿ, ಪ್ರಧಾನಮಂತ್ರಿಗಳಿರ್ಬೋದು, ಚೀಫ್ ಜಸ್ಟಿಸ್ ಇರ್ಬೋದು, ರಾಷ್ಟ್ರಪತಿಗಳಿರ್ಬೋದು, ಹಾಗೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಬರೋವರೆಗೂ ರಾಜ್ಯಪಾಲರಿರಲಿ, ಹೈಕೋರ್ಟ್ ಚೀಫ್ ಜಸ್ಟಿಸ್ ಇರಲಿ, ಪ್ರತಿಯೊಬ್ಬರ ಗಮನಕ್ಕೆ ತರುವ ವಿಷಯ ಏನೆಂದರೆ, ಇಂದಿನ ನಮ್ಮ ದೇಶದ ಪರಿಸ್ಥಿತಿಯಲ್ಲಿ ಯಾವ ಚುನಾವಣೆಯೂ ಬೇಕಾಗಿಲ್ಲ. ಚುನಾವಣೆ ಆದರೆ ಚುನಾಯಿತ ಆದವರು ಎಲ್ಲರೂ ಮಾಡೋದೇನೆಂದರೆ ಬರೀ ಸ್ವಾರ್ಥದಿಂದ ಅವರ ಕುಟುಂಬದವರ ಅವರ ಚೇಲಾಗಳ ಅಭಿವೃದ್ಧಿ ಮಾಡೋದು ಒಂದೇ ಆಗಿದೆ. 10,000 ಜನಸಂಖ್ಯೆಗೆ ಒಬ್ಬರು ಚೆನ್ನಾಗಿದ್ದಾರೆ. ಇನ್ನು 9,999 ಮಂದಿ ಇರಕ್ಕೂ ಆಗಲ್ಲ, ಸಾಯಕ್ಕೂ ಆಗಲ್ಲ. ಆ ಪರಿಸ್ಥಿತಿ ಇದೆ. ಇದು ಬೇಕಾ? ಇದರ ಒಟ್ಟಾರ್ಥ ನಾನು ತಿಳಿಸುವುದೇನೆಂದರೆ, ಇಲ್ಲಿಂದಾಚೆಗೆ ನಮ್ಮ ದೇಶದಲ್ಲಿ ಯಾವುದೇ ಚುನಾವಣೆ ಬೇಕಾಗಿಲ್ಲ. ಕೇಂದ್ರ ಸರ್ಕಾರದಿಂದ ರಾಷ್ಟ್ರಪತಿಯವರು ಅವರ ಕೆಳ ಹಂತದ ಅಧಿಕಾರಿಗಳಿಂದ ಕೆಲಸ ಮಾಡಿಸ್ಲಿ, ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರು ಅವರ ಕೆಳ ಅಧಿಕಾರಿಗಳಿಂದ ಕೆಲಸ ಮಾಡಿಸ್ಲಿ. ಹೀಗೆ ಲಕ್ಷಾಂತರ ಸಾವಿರ ಕೋಟಿಗಳು ಸ್ವಿಸ್ ಬ್ಯಾಂಕಲ್ಲಿ ಇಡೋದು ಬೇಡ. ಲಕ್ಷಾಂತರ ಸಾವಿರ ಕೋಟಿಗಳು ಒಬ್ಬೊಬ್ಬರು ದುಡ್ಡು ಮಾಡೋದು ಬೇಡ. ಫಾರಿನ್ ಕಂಟ್ರೀಸಿಗೆ ಸಾವಿರಾರು ಕೋಟಿ ಖರ್ಚು ಮಾಡಿ ಹೋಗೋದು ಅವಶ್ಯಕತೆ ಇಲ್ಲ. ಡೆಲ್ಲಿಗೆ ಪ್ರತಿ ರಾಜ್ಯದವರು ವರ್ಷಕ್ಕೆ 50 ಸಲ ಹೋಗೋದು ಬೇಕಾಗಿಲ್ಲ. ಇವೆಲ್ಲದಕ್ಕೆ ಖರ್ಚಾಗೋ ಹಣ ಯಾರ್ದು? ಕಷ್ಟಪಟ್ಟು ಜೀವನ ಮಾಡಿ ಸಂಪಾದನೆ ಮಾಡಿ ಇವರ ಟ್ಯಾಕ್ಸ್ ಹಣ. ಮತ್ತು ಇವರಿಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಹೇಳ್ಬಿಟ್ಟು ಬೊಗಳೆ ಬಿಟ್ಟು ಅನೇಕ ಯೋಜನೆಗಳು ಮಾಡಿದ್ದೀವಿ ಅಂತೇಳಿ ಆ ಯೋಜನೆಗಳಿಗೆ ಸಾವಿರಾರು ಕೋಟಿ, 100 ಕೋಟಿ ಸ್ಯಾಂಕ್ಷನ್ ಮಾಡಿ ಅದರಲ್ಲಿ ಕಳಪೆ ವ್ಯವಹಾರ ಮಾಡಿ ಅದರಲ್ಲಿ ದುಡ್ಡು ಮಾಡಿ ಇವ್ರುಗಳೆಲ್ಲ ಫಾರಿನ್ಗೆ ಹೋಗೋದು, ಡೆಲ್ಲಿಗೆ ಹೋಗೋದು. ಇವ್ರಿಗೆ ಯಾರಿಗೂ ಧೈರ್ಯ ಇಲ್ಲ. ಯಾವುದೇ ಹೈಕಮಾಂಡ್ ಅವ್ರಿಗೆ ಧೈರ್ಯನೇ ಇಲ್ಲ. ಅದರ ಭಾಳಾಗೆ ಈಗ ರಾಜ್ಯದಲ್ಲಿ ನೋಡ್ತಾ ಇದ್ದೀರಾ, ದೇಶದಲ್ಲಿ ನೋಡ್ತಾ ಇದ್ದೀರಾ. ಬೇಡ, BJP ಅವರು ಈಗ 1-2 ವರ್ಷದಲ್ಲಿ ಹೈಕಮಾಂಡು ಒಂದು ವಿರೋಧ ಪಕ್ಷ ನಾಯಕನ ಮಾಡೋಕ್ಕೆ, ಒಂದು ರಾಜ್ಯಾಧ್ಯಕ್ಷನ ಮಾಡೋಕ್ಕೆ 6 ತಿಂಗಳು ಟೈಮ್ ತಗೊಂಡವ್ರು. ಅದೇ ಥರ ಇಲ್ಲಿ ಮುಖ್ಯಮಂತ್ರಿಗಳ ಬಾಡು ನಾನಾಗಬೇಕು. ಯಾಕ್ರಿ ಈ ಬಾಡು? ಏನೇನೋ ಗಲಾಟೆಗಳು ನಡೆಯುತ್ತೆ. ಮತ್ತು ಮೂಢ ಹಗರಣ, ಕೆಂಗೇರಿಯಿಂದ ಮೈಸೂರವರೆಗೂ ಹೈವೇ ಬ್ಲಾಕ್ ಮಾಡ್ಕೊಂಡು 10 ದಿನ ಏನು ಮಾಡಿದ್ರು? ಪರದಾಡಿದ್ರು. ಅವತ್ತು ನಾನು ಕೆಲವು ಪತ್ರಿಕೆಗಳಲ್ಲಿ ನಮೂದನೆ ಮಾಡಿದ್ದೆ. ಏನಂತ ನೋಡ್ರಿ, ಯಾರ್ದೇನೋ ಸಮಸ್ಯೆ ಇದ್ದರೆ ಸ್ಟೇಷನ್ಗಳಿದ್ದಾವೆ, ಕೋರ್ಟ್ಗಳಿದ್ದಾವೆ, ಅಲ್ಲಿ ಅಟೆಂಡ್ ಮಾಡಿರಿ. ಯಾಕ್ರಿ ಜನಗಳು ಹಾಳು ಮಾಡ್ತೀರಾ? ಜನಗಳ ದುಡ್ಡು ಯಾಕ್ರಿ ಹೀಗೆ ಹಾಳು ಮಾಡ್ತೀರ ಅಂತ ಕೆಲವು ಪತ್ರಿಕೆಗಳಲ್ಲಿ ಹಾಕಿದ್ದೆ. ನೋಡಿ, ನಾನು ಏನೋ ಅಧಿಕಾರ ಇಲ್ದಿರ 77ರ ಪ್ರಧಾನಮಂತ್ರಿಗಳು ಎಲ್ಲರೂ ಸೇರಿ
77ರಿಂದ ದೇವರಾಜ್ ಮುಖ್ಯಮಂತ್ರಿಗಳು ಸೇರಿ ಸಾವಿರಾರು ಮನವಿ ಪತ್ರಗಳನ್ನು ನೀಡಿ ಹೋರಾಟ ಮಾಡಿ ಆಗಿರುವ ಎಲ್ಲ ಕೆಲಸಗಳಿಗೆ ಶ್ರಮಿಸಿದ್ದೇನೆ. ಹೀಗೆ ಅಧಿಕಾರನೇ ಇರಬೇಕು ಅನ್ನೋದು ಇವರ ಸ್ವಾರ್ಥತೆ, ಇವರ ಏನು ಹಣ ಆಸ್ತಿ ಮಾಡೋಕ್ಕೆ ಹೊರತು ನನಗೇನು ಅಧಿಕಾರ ಇಲ್ಲ, ನಾನು ಮಾಡಿಲ್ವ. ಎಲ್ಲ ಮುಖ್ಯಮಂತ್ರಿಗಳು ಆಫೀಸುಗಳಲ್ಲಿ, ಎಲ್ಲ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳು ಆಫೀಸುಗಳಲ್ಲಿ ನನ್ನ ಮನವಿ ಪತ್ರಗಳನ್ನು ಎಷ್ಟು ಬಾರಿ ಕೊಟ್ಟಿದ್ದೇನೆ. ನನ್ನ ಬಗ್ಗೆ ಸ್ವಲ್ಪ ಅನುಮಾನ ಇದ್ದರೆ ಯಾರು ಬೇಕಾದರೂ ಅಲ್ಲಿ ಪರೀಕ್ಷಿಸಬಹುದು. ಹಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗೆ, ರಾಷ್ಟ್ರಪತಿಗಳಿಗೆ, ಗವರ್ನರ್ಗಳಿಗೆ, ಹೈಕೋರ್ಟ್ ಜಡ್ಜ್ಗಳಿಗೆ ಎಲ್ಲರಿಗೂ ಮನವಿ ಪತ್ರ. ಇದು ಬೇಕಾ? ಇವರು ಬಾಳು ಹೀಗಾಗಿ ಜನ ಈ ಕಷ್ಟ ಅನುಭವಿಸ್ಬೇಕಾ? ನೆಮ್ಮದಿ ಇದೆಯಾ ಜನಕ್ಕೆ? ಒಂದು ಮನೇಲಿ 4 ಕೋಟಿ ಇದ್ದರೆ 4 ಪಾರ್ಟಿ ಮಾಡಿದ್ದಾರೆ. ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಮಾಡಿ ದೇಶನ ಅವ್ರ ಕಡೆ ಮಾಡ್ಕೊಂಬಿಟ್ರು. 200 ವರ್ಷ ನಮ್ಮ ದೇಶನ ಆಳಿದ್ರು. ಹಾಗೆ ಪ್ರತಿ ಮನೆಯಲ್ಲಿ ಯಾರಿದ್ರು ಎಲ್ಲರೂ ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಇಲ್ಲಿಲ್ಲೇ ವೈಮನಸ್ಸು, ಇಲ್ಲಿಲ್ಲೇ ನೆಮ್ಮದಿ ಇಲ್ಲರ ಸಾಯ ಬಾಳು ನಮ್ಮಿಂದ ಓಟ್ ಹಾಸ್ಕೊಂಡವರು ಯಾರೇ ಆಗಲಿ ಮಾಡ್ತಾ ಇರೋದು ಬೇಡ. ಇದರ ಒಟ್ಟಾರೆ ಅರ್ಥ ಹೇಳೋದಾದರೆ ಎಲೆಕ್ಷನ್ನೇ ಬೇಡ, ರಾಷ್ಟ್ರಪತಿ ಮಾಡ್ಕೊಳ್ಳಿ, ಗವರ್ನರ್ ಮಾಡ್ಕೊಳ್ಳಿ. ಆವಾಗ ಸಾವಿರಾರು ಜನ, ಲಕ್ಷಾಂತರ ಜನ ದುಡ್ಡು ಜನಕ್ಕೆ ಮೋಸ ಮಾಡಿ ತಿನ್ನೋದು ಉಳಿಯುತ್ತೆ, ಜನ ನೆಮ್ಮದಿಯಾಗಿರ್ತವೆ. ಇದು ಇವತ್ತಿನ 7ನೇ ಎಪಿಸೋಡಲ್ಲಿ ನಾಗರಾಜಾಗ ನಾನು ಇಡೀ ದೇಶದ ಎಲ್ಲರಿಗೂ ಮನವರಿಕೆ ಮಾಡುತ್ತಿದ್ದೇನೆ. ತುಂಬ ಧನ್ಯವಾದಗಳು ಎಲ್ಲರಿಗೂ.